ನಮಸ್ಕಾರ ಎಲ್ಲರಿಗೂ. ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ವಿನಾಯಕ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರಾಜ್ಯ ಸರ್ಕಾರದಿಂದ ಮತ್ತೊಂದು ಮಹತ್ವದ ಆದೇಶ ಏನೆಂದರೆ, ನಿಮ್ಮ ಜಮೀನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು. ಆ ಜಮೀನಿಗೆ ಆಧಾರ್ ಕಾರ್ಡ್ ಲಿಂಕ್ ನಿಮ್ಮ ಮೊಬೈಲಲ್ಲಿ ಹೇಗೆ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಅಂದರೆ ಇದೇ ರೀತಿ ನಿಮಗೆ ಹೆಚ್ಚಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಈಗ ಫಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಿ landrecords.karnataka.government.in/service4/ ಟೈಪ್ ಮಾಡಿ ಗೋ ಅಂತ ಕೊಡು. ಅಂದರೆ ನೆಕ್ಸ್ಟು ಭೂಮಿ ನಾಗರಿಕ ಸೇವೆಗಳು, ಭೂಮಿ ಸಿಟಿಜನ್ ಸರ್ವಿಸಸ್ ಅಂತ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ನಾನು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಿದ್ದೀನಿ. ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಬೇಕು. ಇವಾಗ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಬೇಕು. ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. OTPಯನ್ನು ನಿಮ್ಮ ಮೊಬೈಲ್ ಕಳಿಸಲಾಗಿದೆ ಅಂತ ಪಾಪಪ್ ಬರುತ್ತೆ. OTP ಕೂಡ ಬಂತು. ಲಾಗಿನ್ ಆದಾಗ ಇಲ್ಲಿ ಡೇಟಾ ಶೋ ಆಗುತ್ತೆ. ಇಲ್ಲಿ ಆಧಾರ್ ಲಿಂಕ್ ಮಾಡೋದು ಏನಂದರೆ, ಇಲ್ಲೇನು 3 ಡಾಟ್ಸ್ ಇದಾವಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಬರುತ್ತೆ, ಹೋಮು, ಮೈ ಪ್ರೊಫೈಲ್ ಇದೆ, ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡಬೇಕು. ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡಿದಾಗ ಭೂಮಿಯ ವಿವರಗಳು, ಡೀಟೇಲ್ಸ್ ಆಫ್ ದ ಲ್ಯಾಂಡ್ ಅಂತ ಅಲ್ಲಿ ಶೋ ಆಗುತ್ತೆ. ಕೆಳಗಡೆ ನೀವು ಆಧಾರ್ಗೆ ಲಿಂಕ್ ಮಾಡಲು ಬಯಸಿದರೆ ಭೂಮಿಯ ವಿವರಗಳನ್ನು ಆಯ್ಕೆ ಮಾಡಿ. ನಮ್ಮದು ಸರ್ವೆ ನಂಬರ್ ಅವೆಲ್ಲ ಆಯ್ಕೆ ಮಾಡ್ಕೋಬೇಕು. ಪ್ಲೀಸ್ ಸೆಲೆಕ್ಟ್ ದ ಲ್ಯಾಂಡ್ ಡೀಟೇಲ್ಸ್ ಇಫ್ ಯು ವಾಂಟ್ ಟು ಲಿಂಕ್ ದೆಮ್ ಟು ಆಧಾರ್. ನೆಕ್ಸ್ಟು ನಿಮ್ಮ ಆಧಾರ್ಗೆ ನೀವು ಬಹು ಸರ್ವೆ ಸಂಖ್ಯೆಯನ್ನು ಲಿಂಕ್ ಮಾಡಬಹುದು. ಅಂದರೆ ನಿಮ್ಮ ಸರ್ವೆ ನಂಬರ್ಗಳು ಜಾಸ್ತಿ ಇರ್ತವೆ, ಅಂದರೆ ಹೊಲಗಳು ಜಾಸ್ತಿ ಇರ್ತವೆ, 2-3 ಉತ್ತಾರೆ, 4-5 ಈ ಥರ ಉತ್ತಾರೆಗಳು ಇರ್ತಾವಲ್ಲ ಅವ್ರ ಹೆಸರಿಗೆ. ಯು ಕ್ಯಾನ್ ಲಿಂಕ್ ಮಲ್ಟಿಪಲ್ ಸರ್ವೆ ನಂಬರ್ಸ್ ಟು ಯುವರ್ ಆಧಾರ್. ಮತ್ತೆ ಪಹಣಿಯಲ್ಲಿ ಲಭ್ಯವಿರುವ ಮಾಲೀಕರನ್ನು ನೋಡಲು ಸರ್ವೆ ಸಂಖ್ಯೆಯನ್ನು ಆಯ್ಕೆ ಮಾಡಿ, ಅಥವಾ ಆಧಾರ್ನ ಯಶಸ್ವಿಯಾಗಿ ಲಿಂಕ್ ಮಾಡಲು ಪಹಣಿಯಿಂದ ಆಯ್ಕೆ ಮಾಡಿದ ಹೆಸರಿನೊಂದಿಗೆ ಆಧಾರಲ್ಲಿರುವ ಹೆಸರು ಹೊಂದಾಣಿಕೆ ಆಗಬೇಕು. ಆಧಾರು ಮತ್ತು ಆಧಾರ್ಗೂ ಮತ್ತು ಪಹಣಿಯಲ್ಲಿ ಎರಡೂ ಸೇಮ್ ಇರಬೇಕು ಹೆಸರು. ಇವಾಗ ಲ್ಯಾಂಡ್ ಡೀಟೇಲ್ಸ್ ರಿಜಿಸ್ಟರ್ಡ್ ಇನ್ ಫ್ರೂಟ್ಸಲ್ಲಿ ಲ್ಯಾಂಡ್ ಡೀಟೇಲ್ಸ್ ಆ್ಯಡ್ ಮಾಡಿರ್ತೀವಿ. ಮಾಲೀಕರನ್ನು ಆಯ್ಕೆ ಮಾಡಿ ಮಾಲೀಕರ ಹೆಸರು ಆಧಾರ್ನಲ್ಲಿರುವ ಹೆಸರಿಗೆ ಹೊಂದಿಕೆ ಆಗಬೇಕು. ಇಲ್ಲಿ ಬಂದಿದೆ, ಇದೇನೆಂದರೆ ಕ್ಲಿಕ್ ಮಾಡ್ತೀನಿ. ಇಫ್ ಯು ವಾಂಟ್ ಟು ಫೆಚ್ ಲ್ಯಾಂಡ್ ಡೀಟೇಲ್ಸ್ ಅಂತಂದರೆ ಕೆಳಗಡೆ ಬರುತ್ತೆ, ಮತ್ತು ಬೇರೆ ಯಾವ್ದಾದ್ರು ಇದ್ದರೆ. ಇವಾಗ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ಗೂ ಮತ್ತು ಆಧಾರ್ ಕಾರ್ಡ್ಗೂ ಮತ್ತು ಉತ್ತಾರದಲ್ಲಿರುವ ಹೆಸರಿಗೂ ಮ್ಯಾಚ್ ಆಗ್ತಾಯಿಲ್ಲ. ಅರ್ಜಿದಾರ ಮತ್ತು RTC ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆ ಆಗುವುದಿಲ್ಲ. ಈ ಥರ ಬಂದರೆ ಏನು ಮಾಡಬೇಕು? ಈ ಥರ ಬಂದರೆ ನೀವು ನಿಮ್ಮ ತಲಾಟಿಯರನ್ನ ಮೀಟ್ ಆಗಬೇಕು. ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಅಂತ ಏನಿರ್ತಾರಲ್ಲ, ಅವ್ರ ಹತ್ರ ಮೀಟಾಗಿ ಅಲ್ಲಿ ಅವ್ರನ್ನ ಭೇಟಿಯಾದಾಗ ಅವ್ರ ಹತ್ರ ಆಧಾರ್ ಕಾರ್ಡ್ಗೆ ಮೊಬೈಲ್ ಯಾವ ನಂಬರ್ ಲಿಂಕ್ ಇರುತ್ತೆ ಆ ಮೊಬೈಲು ಮತ್ತು ಉತ್ತಾರಿನ ತೊಗೊಂಡು ಹೋದರೆ ಅವರು ಮಾಡಿಕೊಡ್ತಾರೆ. ಇದನ್ನು ಯಾಕೆ ಮಾಡಬೇಕಂತಂದರೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಅಂದರೆ PM ಕಿಸಾನು, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಬರ ಪರಿಹಾರ, ಇಂತಹ ಅನೇಕ ಇನ್ನು ಸಬ್ಸಿಡಿ ಅಂತ ಬರ್ತಕ್ಕಂಥ ಸಬ್ಸಿಡಿ ಸೌಲಭ್ಯವನ್ನು ಪಡೆದ ಅನೇಕ ಸೌಲಭ್ಯಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿರುತ್ತೆ. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಮಾಡಬೇಕು. ಇದು ಲ್ಯಾಂಡ್ ಡೀಟೇಲ್ಸ್ ವೆಬ್ಸೈಟ್ ಬಳಸಿ ಯಾವ ರೀತಿ ಮಾಡಬೇಕಂತ ಹೇಳಿದ್ದೀನಿ. ಇದರಲ್ಲಿ ಫಸ್ಟು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಫಸ್ಟು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಬೇಕು. ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿದಾಗ ಕೆಳಗಡೆ OTP ಕೇಳುತ್ತೆ.
OTP ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದಾಗ ಇಲ್ಲಿ ಕೆಳಗಡೆ ಪ್ರೊಫೈಲು ಮತ್ತು ಈ 3 ಡಾಟ್ಸ್ ಏನು ಬರುತ್ತಲ್ಲ, ಇಲ್ಲಿ ಮೈ ಪ್ರೊಫೈಲ್ ಅಂತ ಬರುತ್ತೆ. ಆಧಾರ್ ಲಿಂಕ್ ಮತ್ತು ಕೆಳಗೆ ಮೈ ಪ್ರೊಫೈಲ್ ಅಂದಾಗ ಈ ಥರ ಎಲ್ಲ ಶೋ ಆಗ್ತೈತಿ. ನಮ್ಮದು ಲಿಂಕ್ ಆಧಾರ್ ಅಂದರೆ 2 ಮ್ಯಾಚ್ ಆದರೆ ಲಿಂಕ್ ಆಗ್ತವೆ. ಇದೊಂದು ಒಂದು ರೀತಿ ಹೇಳಬೇಕಂದ್ರೆ, ಈ ಆಧಾರ್ ಲಿಂಕ್ ಮಾಡೋದ್ರಿಂದ ನಮಗೆ ಸರ್ಕಾರಿ ಸೌಲಭ್ಯಗಳು ಎಲ್ಲ ಸಿಗ್ತವೆ. ಮತ್ತು ಇನ್ನೊಂದು, ಇವಾಗ ಅನರ್ಹ ಅಂದರೆ ನಮ್ಮ ಹೆಸರು ಹೇಳ್ಕೊಂಡು ಇನ್ನೊಬ್ಬರೇನೋ ನಮ್ಮ ಸೌಲಭ್ಯ ತೊಗೊತಿರ್ತಾರೆ, ಅವೆಲ್ಲ ಆಗೋದಿಲ್ಲ. ಅದನ್ನು ತಡೆಯಲೆಂದೇ ಸರ್ಕಾರದಿಂದ ಇದೊಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ಹೀಗಾಗಿ ದಯವಿಟ್ಟು ನಿಮ್ಮ ಪಹಣಿ, RTC, ನಿಮ್ಮ ಉತ್ತಾರೆ ಇದಕ್ಕೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನಿಮ್ಮ ಸರ್ಕಾರ ಸೌಲಭ್ಯಗಳಿಂದ ವಂಚಿತರಾಗದೆ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.